ಹಲೋ ವೀಕ್ಷಕರ, ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಏನು ಅಂತ ಅಂದ್ರೆ, ಈಗ ನಿಮ್ಮ ಹಣ ಏನಿದೆ 12ನೇ ಕಂತಿನ ಹಣ ಹಾಗೆ 13ನೇ ಕಂತಿನ ಹಣ ಏನಿದೆ, ಈಗ ಒಟ್ಟಿಗೆ 4,000 ಹಣ ನಿಮಗೆ ಬಿಡುಗಡೆ ಆಗುತ್ತಾ. ಹಾಗೆ 2,000 ಹಣ ಈಗ ನಿಮಗೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರ್ಯಾರಿಗೆಲ್ಲ ಹಣ ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ 13ನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ, 14ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈಗ ನಿಮಗೆ 12ನೇ ಕಂತಿನ ಹಣ ಬಂದಿದೆ ಅಲ್ವಾ, ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾನೆ. ಹಾಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಓಕೆ ವೀಕ್ಷಕರೇ, ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಏನಿದೆ, ಈಗಾಗಲೇ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಆರ್ಥಿಕ ಇಲಾಖೆ ಕಡೆಯಿಂದ ಬರ್ತಾ ಇರುವಂಥ ಹೊಸ ಅಪ್ಡೇಟ್ ಏನು ಅಂತಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. 12ನೇ ಕಂತಿನ ಹಣ ನಿಮಗೆ ಹೇಳಿದ್ದೆ ನಾನು, 1 ವೀಕ್ ಒಳಗಡೆ ಬರುತ್ತೆ ಅಂತ. ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ರಿ. ಅದೇ ರೀತಿಯಾಗಿ ಈಗ 12ನೇ ಕಂತಿನ ಹಣ ಈಗ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. 12ನೇ ಕಂತಿನ ಹಣ, ಹಾಗೆ ನೀವೆಲ್ಲರೂ ಕೂಡ 12, 13, 14ನೇ ಕಂತಿನ ಹಣ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರಿ. ಈಗ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. 12ನೇ ಕಂತಿನ ಹಣ ಬಂದೇ ಬರುತ್ತೆ. ಓಕೆ, ಈಗ ಸರ್ಕಾರ ಒಂದು ಸಭೆಯನ್ನ ನಡೆಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕೋದಕ್ಕೇನೆ ಒಂದು ಸಪ್ರೇಟ್ ಸಭೆಯನ್ನು ನಡೆಸಿ ಇವತ್ತಿಂದ ಜಮಾ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದು ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿಮಗೆ 2 ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅಂದ್ರೆ, ನಿಮಗೆ ಟೋಟಲ್ ಆಗಿ 4,000 ಹಣವನ್ನು ಹಾಕ್ತೀನಿ ಅಂತ ಹೇಳಿದ್ದಾರೆ. ಟೋಟಲ್ 4,000 ಅಂತ ಅಂದ್ರೆ ನಿಮಗೆ ಇಲ್ಲಿ ಫಸ್ಟ್ ನಿಮಗೆ 2,000 ಹಣವನ್ನು ಹಾಕಿ, ಅದಾದ್ಮೇಲೆ 1 ಅಥವಾ 2 ದಿನ ಆದ್ಮೇಲೆ ಮತ್ತೆ ಇನ್ನೊಂದು 2,000 ಹಣವನ್ನು, ಅಂದ್ರೆ 12 ಮತ್ತು 13ನೇ ಕಂತಿನ ಹಣವನ್ನ ನಿಮಗೆ ಒಟ್ಟಿಗೆ ಹಾಕ್ತೀನಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಿಮಗೆ ಒಟ್ಟಿಗೆ 4,000 ಹಣ ಆಗಲಿ 6,000 ಹಣ ಆಗಲಿ ಜಮಾ ಆಗೋದಿಲ್ಲ. 2,000 ಹಣ ಜಮಾ ಆದ್ಮೇಲೆ ಮತ್ತೆ ಇನ್ನೊಂದು 2 ದಿನ ಬಿಟ್ಟು ಅಥವಾ 1 ದಿನ ಬಿಟ್ಟು 2,000 ಹಣವನ್ನು ಜಮಾ ಮಾಡ್ತಾ ಇರುವಂಥದ್ದು. ಈಗ ನಿಮಗೆ ದಸರಾ ಹಬ್ಬ ಇರುವಂಥ ಅದರ ಪ್ರಯುಕ್ತ ನಿಮಗೆ ಹಣ ಬರೋದಕ್ಕೆ ಶುರು ಆಗಿದೆ ಅಂತ ಅನ್ಬೋದು. ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಂದು ಗಿಫ್ಟ್ ಅನ್ನು ಕೊಡೋದಕ್ಕೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ತಡ ಆಗಿರುವಂಥದ್ದು ಅಂತೂ ನಿಜ. ಈ ಒಂದು ತಡ ಆಗಿರೋದನ್ನ ನೋಡಿ ಎಚ್ಚೆತ್ತುಕೊಂಡು ಸರ್ಕಾರ ಇನ್ನೂ ತಡ ಮಾಡೋದು ಬೇಡ ಅಂತ ಸರ್ಕಾರ ಈಗ ಹಣವನ್ನು ರಿಲೀಸ್ ಮಾಡ್ತಾ ಇರೋದು. ರಿಲೀಸ್ ಮಾಡೋದಕ್ಕೂ ಕೂಡ ಈಗ ನಿರ್ಧಾರ ಮಾಡಿದೆ. ಈಗ ಎಷ್ಟೋ ಜನಕ್ಕೆ 12ನೇ ಕಂತಿನ ಹಣ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಅಂದ್ರೆ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು, ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕೊನೆಗೂ ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಏನು ಅಂತ ಅಂದ್ರೆ, ನಿಮಗೆ ಹಣ ಬರೋದಕ್ಕೆ ರಿಲೀಸ್ ಆಗಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಆರ್ಥಿಕ ಇಲಾಖೆ ಮತ್ತು ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತನಾಡಿ ನಿಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದಿಷ್ಟು ಜನಗಳಿಗೆ ಈಗ ಬರೋದಕ್ಕೆ ಹಣ ಶುರು ಆಗಿರುವಂಥದ್ದು. 12 ಮತ್ತು 13ನೇ ಕಂತಿನ ಹಣ ನಿಮಗೆ ಬಂದು ತಲುಪುವಂಥದ್ದು. ಈಗ ನಿಮಗೆ ಇವತ್ತು ಎಷ್ಟು ಡೇಟು, 5ನೇ ತಾರೀಕು, ಅಂದರೆ 7ನೇ ತಾರೀಕು ನಿಮಗೆ 2,000 ಹಣ ನಿಮಗೆ ಬಂದು ತಲುಪುತ್ತೆ. ಯಾರ್ಯಾರಿಗೆ ಬಂದಿಲ್ಲ ನೋಡಿ ಅವ್ರಿಗೆ ಬಂದು ತಲುಪುತ್ತೆ 12ನೇ ಕಂತಿನ ಹಣ. ಅದಾದಮೇಲೆ 8ನೇ ತಾರೀಕು ಬಿಟ್ಟು 9ನೇ ತಾರೀಕು ಅಥವಾ 10ನೇ ತಾರೀಕು ನಿಮಗೆ 13ನೇ ಕಂತಿನ ಹಣ ಕೂಡ ನಿಮಗೆ ಬಂದು ತಲುಪುವಂಥ ಎಲ್ಲ ಚಾನ್ಸಸ್ಸು ಇರುವಂಥದ್ದು. 12ನೇ ಕಂತಿನ ಹಣ ನಿಮಗೆ ಇವತ್ತಿನ ರಿಲೀಸ್ ಆಗೋದಕ್ಕೆ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಬ್ಯಾಂಕ್ ವ್ಯವಹಾರ ಸ್ವಲ್ಪ ಏರುಪೇರು ಆಗಿ ಒಬ್ಬರಿಗೆ ಇವತ್ತು ಬರ್ಬೋದು, ಇನ್ನು ಕೆಲವರಿಗೆ ನಾಳೆ ಬರ್ಬೋದು. ಹಾಗಾಗಿ ಎಲ್ಲರೂ ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೂ ಕೂಡ 12ನೇ ಕಂತಿನ ಹಣ ಇವತ್ತು ಅಥವಾ ನಾಳೆ ನಿಮಗೆ ಬಂದೇ ಬರುತ್ತೆ. ಇಲ್ಲ ಅಂದರೆ 7ನೇ ತಾರೀಕು ನಿಮಗೆ ಹಣ ಬಂದು ತಲುಪುವಂಥದ್ದು. ಮುಂದೆ ಬರುವಂಥ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಹಣವನ್ನು ರಿಲೀಸ್ ಮಾಡಲೇಬೇಕಾಗತ್ತೆ. ಬರೋದಿಲ್ಲ ಅಂತ ತಿಳ್ಕೊಬೇಡಿ, ಎಲ್ಲರೂ ಕೂಡ ಹಣ ಬಂದೇ ಬರುತ್ತೆ. ಸ್ವಲ್ಪ ಡಿಲೇ ಆದ್ರೂ ಕೂಡ ನಿಮ್ಮ ಒಂದು ಅಕೌಂಟ್ಗಳಿಗೆ ಬಂದು ಜಮಾ
ಜಮಾ ಆಗುತ್ತೆ. ಇನ್ನು 3-4 ದಿನಗಳಲ್ಲಿ ನಿಮ್ಮ 12ನೇ ಕಂತಿನ ಹಣ ಬರುವಂಥದ್ದು. ಅದಾದಮೇಲೆ ನಿಮಗೆ 1 ಅಥವಾ 2 ದಿನ ಬಿಟ್ಟು 13ನೇ ಕಂತಿನ ಹಣ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು. ದಸರಾ ಹಬ್ಬಕ್ಕೆ ನಿಮಗೆ 2 ಕಂತಿನ ಹಣ ಅಂದರೆ 4,000 ರೂಪಾಯಿ ಹಣವನ್ನು ನಿಮಗೆ ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಅಕೌಂಟ್ ಏನಿದೆ ಅಕೌಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ತಾ ಇರಿ, ನಿಮಗೆ ಹಣ ಬಂದಿದೆ ಇಲ್ವಾ ಅಂತ. ಯಾರ್ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅವರು ಕೂಡ ಕಮೆಂಟ್ನ ಮಾಡಿ, ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಯಾರಿಗೆ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತಲೂ ಕೂಡ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಯಾರಿಗೆ ಹಣ ಬಂದಿದೆ ಬಂದಿಲ್ಲ ಅಂತ. ಓಕೆ ವೀಕ್ಷಕರೇ, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ವೀಕ್ಷಕರೇ.